ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಈ ಕ್ಲಾಸಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ 5 ಅಂಕಗಳ ಪ್ರಶ್ನೆಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ನಾನು ಮೊದಲೇ ಹೇಳಿರೋ ಹಾಗೆ ಈ 5 ಅಂಕದ ಪ್ರಶ್ನೆಯನ್ನ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಅಲ್ವಾ? 5 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದನ್ನ ನಿಮ್ಗೆ ಯಾವುದೇ ಒಂದು ಪಾಠದ ಮೇಲೆ ಕೇಳಬಹುದು. ಸಾಮಾನ್ಯವಾಗಿ ನಾನು ನೋಡಿರುವಂತಹ ಒಂದು ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಭೌತಶಾಸ್ತ್ರ ಭಾಗದಿಂದ ಕೇಳಿದ್ದಾರೆ ಅಲ್ವಾ? ಆದ್ರಿಂದ ನಾವೇನ್ ಡಿಸ್ಕಸ್ ಮಾಡಿದ್ದೇವೆ, 4 ಅಂಕದ ಪ್ರಶ್ನೆಗಳಾಗಿ ಏನು ಡಿಸ್ಕಸ್ ಮಾಡಿದ್ದೇವೆ ಅದರಿಂದನೂ ಕೂಡ ನಿಮ್ಗೆ 5 ಅಂಕಗಳ ಪ್ರಶ್ನೆಗಳನ್ನ ಕೇಳಬಹುದು. ಆದ್ರಿಂದ ಎರಡೂ ಕೂಡ ನೀವು 4 ಅಂಕ ಮತ್ತೆ 5 ಅಂಕಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಪ್ರಿಪರೇಷನ್ ಇರ್ಲಿ. ಓಕೆನಾ? ಸೊ ಮೊದಲನೇ ಪ್ರಶ್ನೆ ನೋಡಿ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನ ಬರೆಯಿರಿ, ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಆ ಚಿತ್ರವನ್ನ ಬಿಡಿಸ್ಬೇಕು. ಹಾಗೆ ಕ್ಯಾಥೋಡ್ ಮತ್ತೆ ಗ್ರಾಫೈಟ್ ದಂಡವನ್ನ ನೀವು ಗುರುತಿಸಬೇಕು. ಚಿತ್ರವನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನೀರಿನ ವಿದ್ಯುತ್ ವಿಭಜನೆ ಅಲ್ವಾ? ಇಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಮಗ್ಗನ್ನ ಬಿಡಿಸ್ಬೇಕು. ಹಾಗೆ ಇಲ್ಲಿ ಇದರ ತಳದಲ್ಲಿ 2 ರಬ್ಬರ್ ಕಾರ್ಕ್ ಗಳನ್ನ ತೋರಿಸ್ಬೇಕು. ಹಾಗೆ ವಾಟರ್ ಅಂದ್ರೆ ನೀರು, ಹಾಗೆ ಇಲ್ಲಿ 2 ಪ್ರಣಾಳಗಳನ್ನ ತೋರಿಸ್ಬೇಕು. ಹಾಗೆ ಗ್ರಾಫೈಟ್ ದಂಡ ಅಂತ ಕೇಳಿದ್ದಾರೆ ಅಲ್ವಾ? ಈ ಭಾಗವನ್ನ ಗುರುತಿಸ್ಬೇಕು. ಗ್ರಾಫೈಟ್ ದಂಡವನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ? ಹಾಗೆ ಇಲ್ಲಿ ನೋಡಿ, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಬಿಡುಗಡೆ ಆಗೋದನ್ನು ಕೂಡ ನೀವಿಲ್ಲಿ ತೋರಿಸ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಈ ಒಂದು ಚಿತ್ರವನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಇದನ್ನ ನೀವು 4 ಅಂಕಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕ್ವಶನ್ ಅನ್ನ. ಹಾಗೆ 5 ಅಂಕದ ಪ್ರಶ್ನೆಯಾಗೂ ಕೂಡ ಇದನ್ನ ಕೇಳಬಹುದು. ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ನಾವು ರಾಸಾಯನಿಕ ಸಮೀಕರಣಗಳು ಮತ್ತೆ ಕ್ರಿಯೆಗಳು ಈ ಒಂದು ಪಾಠದಲ್ಲಿ 4 ವಿಧದ ರಾಸಾಯನಿಕ ಕ್ರಿಯೆಗಳನ್ನ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ? ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಕ್ರಿಯೆ, ರಾಸಾಯನಿಕ ಸಂಯೋಗ ಕ್ರಿಯೆ, ಹಾಗೆ ಎರಡನೇದಾಗಿ ರಾಸಾಯನಿಕ ವಿಭಜನ ಕ್ರಿಯೆ ಅಲ್ವಾ? ಮೂರನೇದಾಗಿ ಸ್ಥಾನಪಲ್ಲಟ ಕ್ರಿಯೆ, ಹಾಗೆ ನಾಲ್ಕನೇದಾಗಿ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆಯನ್ನ ನಾವು ತಿಳ್ಕೊಂಡಿದ್ವಿ ಅಲ್ವಾ? ದ್ವಿಸ್ಥಾನಪಲ್ಲಟ ಕ್ರಿಯೆ, ಈ ಕ್ರಿಯೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ನಾವಿಲ್ಲಿ 5 ಅಂಕದ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರ ಬರಿಬೇಕು ಅಂದ್ರೆ, ಸಂಯೋಗ ಕ್ರಿಯೆ ಅಂದ್ರೆ ಏನು, ಉದಾಹರಣೆಯೊಂದಿಗೆ ಅಂತ ಇದೆ, ಅದಕ್ಕೆ ಒಂದು ಉದಾಹರಣೆಯ ಮೂಲಕ ವಿವರಿಸಬೇಕು. ಹಾಗೆ ವಿಭಜನ ಕ್ರಿಯೆ ಅಂದ್ರೇನು, ಉದಾಹರಣೆ. ಹಾಗೆ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು, ಅದಕ್ಕೆ ಉದಾಹರಣೆ. ಹಾಗೆ ಇನ್ನೊಂದು ದ್ವಿಸ್ಥಾನಪಲ್ಲಟಕ್ಕೆ ಉದಾಹರಣೆಯ ಮೂಲಕ ವಿವರಣೆಯನ್ನ ನೀಡಬೇಕು. ನೋಡಿ, ಮೊದಲನೇದಾಗಿ ಸಂಯೋಗ ಕ್ರಿಯೆ ಅಂದ್ರೆ ಏನಾಗತ್ತೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು, ನೋಡಿ ಇವುಗಳನ್ನ ಪ್ರತಿವರ್ತಕಗಳು ಅಂತ ಕರಿತೇವೆ ಅಲ್ವಾ, ಸೇರಿ ಒಂದೇ ಉತ್ಪನ್ನ ಉಂಟಾದ್ರೆ ಅಂತಹ ಒಂದು ಕ್ರಿಯೆಯನ್ನ ನಾವು ಸಂಯೋಗ ಕ್ರಿಯೆ ಅಂತ ಕರಿತೇವೆ. ಇಲ್ಲಿ ಉದಾಹರಣೆಯನ್ನ ಯಾವುದನ್ನ ಕೊಟ್ಟಿದ್ದಾರೆ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗತ್ತೆ. ಇಲ್ಲಿ ಕೇವಲ ಒಂದೇ ಉತ್ಪನ್ನ ಉಂಟಾಗಿದೆ, ಇಲ್ಲಿ ಉಪ ಉತ್ಪನ್ನವಾಗಿ ಉಷ್ಣ ಉಂಟಾಗಿದೆ. ಆದ್ರೆ ಇಲ್ಲಿ ಉತ್ಪನ್ನಗಳಲ್ಲಿ ಪ್ರಮುಖವಾಗಿ ಕೇವಲ ಒಂದೇ ಒಂದು ಉತ್ಪನ್ನ ಉಂಟಾಗಿದೆ ಅಲ್ವಾ? ಈ ರೀತಿಯಾದಂತಹ ಒಂದು ಕ್ರಿಯೆಯನ್ನ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರೀತಾರೆ. ಇದನ್ನ ನೀವು ಎಕ್ಸ್ಪ್ಲೇಷನ್ ಕೂಡ ಕೊಡಬಹುದು. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನುವಂತಹ ಒಂದು ಉತ್ಪನ್ನವನ್ನ ನೀಡುತ್ತೆ. ಹಾಗೆ ಇಲ್ಲಿ ನೋಡಿ, ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು, ಇಲ್ಲಿ 2 ಪ್ರತಿವರ್ತಕಗಳಿದೆ ಅಲ್ವಾ, ಅಥವಾ 3 ಇರಬಹುದು. ಈ ರೀತಿಯಾಗಿ ಒಂದಕ್ಕಿಂತ ಹೆಚ್ಚು ಇರುವಂತಹ ಪ್ರತಿವರ್ತಕಗಳು ಏನ್ ಮಾಡುತ್ತೆ, ಒಂದೇ ಉತ್ಪನ್ನವನ್ನ ಉಂಟು ಮಾಡುತ್ತೆ. ಈ ರೀತಿಯಾದಂತಹ ಒಂದು ಕ್ರಿಯೆಯನ್ನ ಸಂಯೋಗ ಕ್ರಿಯೆ ಅಂತ ಕರಿತೇವೆ. ಎರಡನೇ ಒಂದು ರಾಸಾಯನಿಕ ಕ್ರಿಯೆ ವಿಭಜನೆ ಕ್ರಿಯೆ ಅಲ್ವಾ? ವಿಭಜನ ಕ್ರಿಯೆ ಅಂದ್ರೆ ಏನಾಗತ್ತೆ, ಒಂದು ಪ್ರತಿವರ್ತಕವು ವಿಭಜನೆಯಾಗಿ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗುವ ಕ್ರಿಯೆ. ಇಲ್ಲಿ ನೋಡಿ, ಉದಾಹರಣೆಯನ್ನ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಫೆರಸ್ ಸಲ್ಫೇಟ್ ಅಲ್ವಾ, ಒಂದೇ ಒಂದು ಪ್ರತಿವರ್ತಕ ಇದೆ, ಇದಕ್ಕೆ
ಇದಕ್ಕೆ ಉಷ್ಣವನ್ನ ನೀಡಿದಾಗ ಏನಾಗತ್ತೆ, ಅದು Fe2O ಹಾಗೆ Fe2O3 SO2 ಮತ್ತೆ SO3 ಆಗಿ ಬದಲಾವಣೆ ಆಗತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಉತ್ಪನ್ನಗಳು ನೋಡಿ, ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗಿದೆ ಅಲ್ವಾ. ಆದ್ರಿಂದ ಈ ರೀತಿಯಾದಂತ ಒಂದು ರಾಸಾಯನಿಕ ಕ್ರಿಯೆಯನ್ನ ವಿಭಜನ ಕ್ರಿಯೆ ಅಂತ ನಾವು ಕರಿತೇವೆ. ಹಾಗೆ ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನಾಗತ್ತೆ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನ ಸ್ಥಾನಪಲ್ಲಟಗೊಳಿಸುತ್ತೆ. ಆದ್ರೆ ಈ ಒಂದು ವ್ಯಾಖ್ಯೆಗೆ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವು ಸಂಯುಕ್ತದಲ್ಲಿನ ಇನ್ನೊಂದು ಧಾತು, ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಪಟುತ್ವವಿರುವ, ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಇನ್ನೊಂದು ಧಾತುವನ್ನ ಅದು ಸ್ಥಾನಪಲ್ಲಟಗೊಳಿಸುತ್ತೆ. ಈಗ ನೀವು ಈ ಒಂದು ಪ್ರಶ್ನೆಯನ್ನ ಸಮೀಕರಣವನ್ನ ತೆಗೆದುಕೊಂಡ್ರೆ, ಇಲ್ಲಿ ನೋಡಿ, ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸಿದಾಗ ಈ ತಾಮ್ರದ ಸಲ್ಫೇಟ್ ನಲ್ಲಿರುವಂತಹ ತಾಮ್ರವನ್ನ, ಇನ್ನೊಂದು ಧಾತು ಅಲ್ವಾ, ಈ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿದೆ. ಇಲ್ಲಿ ನೋಡಿ, ಸ್ಥಾನಪಲ್ಲಟಗೊಳಿಸಿದೆ ಅಲ್ವಾ. ಅದೇನ್ ಮಾಡಿದೆ, ಫೆರಸ್ ಸಲ್ಫೇಟ್ ಅನ್ನ ಉಂಟು ಮಾಡಿದೆ. ಆದ್ರೆ ನಾವು ಇದೇ ರಾಸಾಯನಿಕ ಕ್ರಿಯೆಯನ್ನ ಇಲ್ಲಿ ನೋಡಿ, ತಾಮ್ರ ಕಬ್ಬಿಣದ ಸಲ್ಫೇಟ್ ಸಲ್ಫೇಟ್ನೊಂದಿಗೆ ವರ್ತಿಸಿದಾಗ ಈ ತಾಮ್ರ ಕಬ್ಬಿಣದ ಸಲ್ಫೇಟ್ ಅನ್ನ ಸ್ಥಾನಪಲ್ಲಟಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ತಾಮ್ರ ಕಬ್ಬಿಣದ ಸಲ್ಫೇಟ್ ಅನ್ನ ಸ್ಥಾನಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ನಲ್ಲಿರುವಂತಹ ಕಬ್ಬಿಣವನ್ನ ಸ್ಥಾನಪಲ್ಲಟಗೊಳಿಸಿ ಅದು ತಾಮ್ರದ ಸಲ್ಫೇಟ್ ಅನ್ನ ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗಾಗೋದಿಲ್ಲ? ಯಾಕೆ ಅಂದ್ರೆ ಈ ತಾಮ್ರ ಅನ್ನುವಂಥದ್ದು ಕಡಿಮೆ ಕ್ರಿಯಾಪಟುತ್ವವನ್ನ ಹೊಂದಿರುವಂತಹ ಒಂದು ಧಾತು. ಈ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವಂತಹ ಧಾತು ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವಂತಹ ಕಬ್ಬಿಣವನ್ನ ಸ್ಥಾನಪಲ್ಲಟಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಕಬ್ಬಿಣ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುತ್ತೆ. ಯಾಕೆ ಅಂದ್ರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟುತ್ವವನ್ನ ಹೊಂದಿದೆ ಅಂತ ನಾವು ಹೇಳ್ಬಹುದು. ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತು, ಕಡಿಮೆ ಕ್ರಿಯಾಪಟುತ್ವವನ್ನ ಹೊಂದಿರುವಂತ ಇನ್ನೊಂದು ಧಾತುವನ್ನ ಸ್ಥಾನಪಲ್ಲಟಗೊಳಿಸುತ್ತದೆ. ಇದನ್ನ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, 4ನೇ ವಿಧದ ರಾಸಾಯನಿಕ ಕ್ರಿಯೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಲ್ವಾ. ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗತ್ತೆ, ಎರಡು ವಿಭಿನ್ನ ಅಣುಗಳು ಅಥವಾ ಅಣುಗಳ ಗುಂಪುಗಳು ಅಂದ್ರೆ ಅಯಾನುಗಳು ವಿನಿಮಯಗೊಳ್ಳುತ್ತವೆ. ಈ ದ್ವಿಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಯಾನುಗಳು ಏನಾಗತ್ತೆ, ಈ ಸಂಯುಕ್ತದಲ್ಲಿರುವಂತಹ ಅಯಾನುಗಳು ಪರಸ್ಪರ ವಿನಿಮಯಗೊಳ್ಳುತ್ತದೆ. ಹೇಗ್ ಆಗಿದೆ ನಿಮ್ಗೆ ಗೊತ್ತಿದೆ ಅಲ್ವಾ. ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ನೊಂದಿಗೆ ವರ್ತಿಸಿದಾಗ, ಇಲ್ಲಿ ನೋಡಿ, ಸೋಡಿಯಂ ಏನಾಗಿದೆ, ಧನ ಅಯಾನನ್ನ ಹೊಂದಿದ್ರೆ ಸಲ್ಫೇಟ್ ಋಣ ಅಯಾನನ್ನ ಹೊಂದಿದೆ. ಇಲ್ಲಿ ಬೇರಿಯಂ ಧನ ಅಯಾನು, ಕ್ಲೋರಿನ್ ಋಣ ಅಯಾನು ಅಲ್ವಾ. ಇಲ್ಲಿ ಅಯಾನುಗಳು ವಿನಿಮಯಗೊಳ್ಳುತ್ತೆ. ನೋಡಿ, ಏನಾಗಿದೆ, ಬೇರಿಯಂ ಸಲ್ಫೇಟ್ ಉಂಟಾಗಿದೆ, ಸೋಡಿಯಂ ಕ್ಲೋರೈಡ್ ಉಂಟಾಗಿದೆ ಅಲ್ವಾ. ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಅಯಾನುಗಳು ವಿನಿಮಯಗೊಂಡಿದೆ ಅಲ್ವಾ. ಈ ರೀತಿಯಾದಂತಹ ಒಂದು ರಾಸಾಯನಿಕ ಕ್ರಿಯೆಗೆ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೇವೆ. ಮೂರನೇ ಪ್ರಶ್ನೆಯನ್ನ ನೋಡಿ, ಉಷ್ಣ ವಿಭಜನೆ, ಬಹಿರುಷ್ಣಕ ಕ್ರಿಯೆ ಹಾಗೂ ಅಂತರುಷ್ಣಕ ಕ್ರಿಯೆಗಳನ್ನ ಒಂದೊಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಉಷ್ಣ ವಿಭಜನೆ ಅಂದ್ರೆ ಏನು, ಉದಾಹರಣೆ. ಬಹಿರುಷ್ಣಕ ಕ್ರಿಯೆ ಅಂದ್ರೆ ಏನು, ಅದಕ್ಕೆ ಉದಾಹರಣೆ. ಹಾಗೆ ಅಂತರುಷ್ಣಕ ಕ್ರಿಯೆಗಳಂದ್ರೆ ಏನು, ಅದಕ್ಕೆ ಉದಾಹರಣೆ. ಈ ರೀತಿಯಾಗಿ ಉತ್ತರವನ್ನ ಬರಿಬೇಕಾಗತ್ತೆ. ಉಷ್ಣ ವಿಭಜನೆ, ಮೊದಲನೇದಾಗಿ ಉಷ್ಣ ವಿಭಜನೆ ಅಂದ್ರೆ ಏನು, ಹೆಸರೇ ಹೇಳುವಂತೆ ವಿಭಜನಾ ಕ್ರಿಯೆಯನ್ನ ಕಾಯಿಸುವ ಮೂಲಕ ನಡೆಸಿದ್ರೆ ಅದನ್ನ ಉಷ್ಣ ವಿಭಜನೆ ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕಾಯಿಸಿದಾಗ, ಉಷ್ಣವನ್ನ ನೀಡಿದಾಗ ಏನಾಗತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತೆ. ಇಲ್ಲಿ ನೋಡಿ ಏನಾಗಿದೆ, ಉಷ್ಣ ವಿಭಜನೆ ಕ್ರಿಯೆ ಅಂದ್ರೇನು ಅನ್ನುವಂಥ ಒಂದು
ವ್ಯಾಖ್ಯೆಯನ್ನ ನೀವು ಬರಿಬೇಕಾಗತ್ತೆ. ವಿಭಜನಾ ಕ್ರಿಯೆಯನ್ನ ಕಾಯಿಸುವ ಮೂಲಕ ನಡೆಸಿದರೆ ಅದನ್ನ ಉಷ್ಣ ವಿಭಜನ ಕ್ರಿಯೆ ಅಂತ ಕರೀತಾರೆ. ಉದಾಹರಣೆಯನ್ನ ನೀವು ಸರಿದೂಗಿಸಿದ ಸಮೀಕರಣವನ್ನ ಉದಾಹರಣೆಯಾಗಿ ನೀವು ಬರಿಬೇಕಾಗತ್ತೆ. ಬಹಿರುಷ್ಣಕ ಕ್ರಿಯೆ ಅಂದ್ರೆ ಏನು? ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳನ್ನ ಬಹಿರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ಬಹಿರುಷ್ಣಕ ಅಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡತ್ತೆ. ಒಂದು ರಾಸಾಯನಿಕ ಕ್ರಿಯೆ ನಡೆದ್ರೆ ಅಲ್ಲಿ ಉಷ್ಣ ಬಿಡುಗಡೆಯಾದ್ರೆ ಅದನ್ನ ಬಹಿರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ಇಲ್ಲಿ ನಾವೇನ್ ಹೇಳ್ಬಹುದು? ನೈಸರ್ಗಿಕ ಅನಿಲದ ದಹನ ಅಲ್ವಾ? ಇಲ್ಲಿ ನೋಡಿ ರಾಸಾಯನಿಕ ಸಮೀಕರಣ ಇದೆ. ಈ ನೈಸರ್ಗಿಕ ಅನಿಲ ದಹನಗೊಂಡಾಗ ಇಲ್ಲಿ ಉತ್ಪನ್ನವಾಗಿ ಒಂದು ಉಪ ಉತ್ಪನ್ನವಾಗಿ ಉಷ್ಣ ಕೂಡ ಬಿಡುಗಡೆಯಾಗತ್ತೆ. ಇದನ್ನ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ. ನೀವೊಂದು ಈ 5 ಅಂಕಕ್ಕೆ ಕೇಳಿದಾಗ ಈ ಒಂದು ಉದಾಹರಣೆಯನ್ನು ಕೂಡ ವಿವರಣೆ ನೀಡಬಹುದು. ಹಾಗೆ ಇನ್ನೊಂದು ಉದಾಹರಣೆ ಉಸಿರಾಟ ಅಲ್ವಾ? ಉಸಿರಾಟನ್ನು ಕೂಡ ನಾವು ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತೇವೆ. ಈ ಎಲ್ಲ ಉದಾಹರಣೆಗಳನ್ನ ನೀವು ಇಲ್ಲಿ ಬರಿಬಹುದು. ನೋಡಿ, ಅಂತರುಷ್ಣಕ ಕ್ರಿಯೆ ಅಂದ್ರೆ ಏನು ಅಲ್ವಾ? ವಿಭಜನಾ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳನ್ನ ಒಡೆಯಲು ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೊಂದು ರೂಪದ ಶಕ್ತಿಯ ಅಗತ್ಯವಿದೆ. ಶಕ್ತಿಯ ಹೀರಿಕೆಯಾಗುವಂತ ಈ ಕ್ರಿಯೆಗಳನ್ನ ಅಂತರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ಅಂದ್ರೆ ಉಷ್ಣ ಇರಬಹುದು, ಬೆಳಕು ಇರಬಹುದು, ವಿದ್ಯುತ್ ಶಕ್ತಿ ಇರಬಹುದು, ಹೀಗೆ ಯಾವುದಾದ್ರೂ ಒಂದು ರೂಪದ ಶಕ್ತಿಯ ಅಗತ್ಯ ಇದೆ ಅಲ್ಲಿ ಒಂದು ಕ್ರಿಯೆ ಆಗ್ಬೇಕು ಅಂದ್ರೆ. ಉದಾಹರಣೆ ನೋಡಿ, ಇಲ್ಲಿ ಲೆಡ್ ನೈಟ್ರೇಟ್ ಏನಾಗತ್ತೆ? ಲೆಡ್ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಆಗಿ ವಿಭಜನೆ ಆಗತ್ತೆ ಅಲ್ಲಿ ಉಷ್ಣವನ್ನ ನೀಡಿದಾಗ ಅಲ್ವಾ? ಈ ಈ ರೀತಿಯಾದಂತಹ ಒಂದು ಕ್ರಿಯೆಯನ್ನ ನಾವು ಅಂತರುಷ್ಣಕ ಕ್ರಿಯೆಗಳು ಅಂದ್ರೆ ಉಷ್ಣ ಹೀರಿಕೆಯಾಗುವಂತ ಶಕ್ತಿಯ ಯಾವುದಾದ್ರೂ ಒಂದು ರೂಪ ಹೀರಿಕೆಯಾಗುವಂತ ಒಂದು ಕ್ರಿಯೆಗಳನ್ನ ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೇವೆ. 4ನೇ ಪ್ರಶ್ನೆಯನ್ನ ನೋಡಿ. ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ 4ನ್ನು ಕೂಡ ಸರಿದೂಗಿಸ್ಬೇಕು. ಓಕೆನಾ? ಇಲ್ಲಿ ನೋಡಿ, ಮೊದಲನೇದಾಗಿ HNO3 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ ನೀರು ಉಂಟಾಗಿದೆ ಅಲ್ವಾ? ಇಲ್ಲಿ ನೋಡಿ, ಹೈಡ್ರೋಜನ್ ಎಷ್ಟಿದೆ? 3 ಇದೆ, ನೈಟ್ರೋಜನ್ 1, ಆಕ್ಸಿಜನ್ 5, ಕ್ಯಾಲ್ಸಿಯಂ 1 ಅಲ್ವಾ? ಇಲ್ಲಿ ಕ್ಯಾಲ್ಸಿಯಂ 1 ನೈಟ್ರೋಜನ್ 2 ಹಾಗೆ ಆಕ್ಸಿಜನ್ 7, ಹೈಡ್ರೋಜನ್ 2 ಅಲ್ವಾ? ಆದ್ರಿಂದ ನಾವಿಲ್ಲಿ ಯಾವ್ದ್ರಿಂದ ಶುರು ಮಾಡೋಣ? ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಇದನ್ನ ಶುರು ಮಾಡೋಣ ಅಲ್ವಾ? ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡೋಣ. ನೋಡಿ, ಇಲ್ಲಿ 5 ಆಕ್ಸಿಜನ್ ಅಣುಗಳಿದೆ, ಇಲ್ಲಿ 7 ಆಕ್ಸಿಜನ್ ಅಣುಗಳಿದೆ ಅಲ್ವಾ? ಆದ್ರಿಂದ ನಾನಿಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇಲ್ಲಿ 2 ಹಾಕಿದಾಗ ನೋಡಿ 6 ಆಯ್ತು, ಇಲ್ಲಿ ಪ್ಲಸ್ 2 ಆಯ್ತು ಅಲ್ವಾ? 8 ಆಕ್ಸಿಜನ್ ಅಣುಗಳಾಗಿದೆ. ನಾವು ಇದನ್ನ ಹೀಗೆ ಇಟ್ಕೊಳ್ಳೋಣ, 2 HNO3 ಅಂತ ಇಟ್ಕೊಳ್ಳೋಣ. ಉಳಿದಿರೋದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನೋಡಿ, ನೈಟ್ರೋಜನ್ ಇಲ್ಲೂ ಕೂಡ 2 ಹಾಗೆ ಹೈಡ್ರೋಜನ್ ಏನಾಗಿದೆ? ಪ್ರತಿವರ್ತಕದಲ್ಲಿ 4 ಹೈಡ್ರೋಜನ್ ಇದೆ, ಉತ್ಪನ್ನದಲ್ಲಿ 2 ಅಲ್ವಾ? ಅದರಿಂದ ಇಲ್ಲಿ 2 ಹಾಕಿದ್ರೆ ಏನಾಯ್ತು? 4 ಹೈಡ್ರೋಜನ್ ಆಯ್ತು. ನೈಟ್ರೋಜನ್ ನೋಡಿ, ನೈಟ್ರೋಜನ್ ಕೂಡ 2 ಈಗ ಆಕ್ಸಿಜನ್ ಅನ್ನ ಪುನಃ ಚೆಕ್ ಮಾಡಿ. ಆಕ್ಸಿಜನ್ 6 ಪ್ಲಸ್ 2 8 ಇಲ್ಲಿ 6 ಪ್ಲಸ್ 2 8 ಆಕ್ಸಿಜನ್ ಅಣುಗಳಿದೆ ಅಲ್ವಾ? ಅದರಿಂದ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆ, ನೈಟ್ರೋಜನ್ ಬ್ಯಾಲೆನ್ಸ್ ಆಗಿದೆ, ಹೈಡ್ರೋಜನ್ ಆಗಿದೆ, ಹಾಗೆ ಕ್ಯಾಲ್ಸಿಯಂ ಕೂಡ ಬ್ಯಾಲೆನ್ಸ್ ಆಗಿದೆ. ಈ ರೀತಿಯಾಗಿ ಸರಿದೂಗಿಸಿದ ಸಮೀಕರಣವನ್ನ ನಾವು ಬರಿಬಹುದು ಅಲ್ವಾ? ನೋಡಿ, 2HNO3 plus calcium hydroxide gives us calcium nitrate plus 2H2O.
ನಂತರ ಎರಡನೇ ಪ್ರಶ್ನೆಯನ್ನ ನೋಡಿ. ಈ ಸಮೀಕರಣವನ್ನ ಸರಿದೂಗಿಸಿ. ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಸಲ್ಫೇಟ್ ಮತ್ತೆ ನೀರು ಉಂಟಾಗ್ತಾ ಇದೆ ಅಲ್ವಾ? ಸೋಡಿಯಂ ಎಷ್ಟಿದೆ? ಇಲ್ಲಿ ಕೇವಲ ಒಂದೇ ಇದೆ, ಇಲ್ಲಿ ಎರಡಿದೆ. ಆಕ್ಸಿಜನ್ ಎಷ್ಟಿದೆ? SO4 ಅಂದ್ರೆ 4, ಒಂದು 5 ಇದೆ. ಹೈಡ್ರೋಜನ್ 3 ಇದೆ ಅಲ್ವಾ? ಇಲ್ಲಿ ಆಕ್ಸಿಜನ್ 5 ಇದೆ, ಸಲ್ಫರ್ ಕೂಡ ಒಂದಿದೆ, ಇಲ್ಲೂ ಕೂಡ ಸಲ್ಫರ್ ಒಂದಿದೆ, ಹೈಡ್ರೋಜನ್ 2 ಇದೆ ಅಲ್ವಾ? ಈಗ ನೋಡಿ, ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಇಲ್ಲಿ 2 ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹಾಕ್ತೇನೆ, ಯಾಕಂದ್ರೆ ಸೋಡಿಯಂ ಅನ್ನ ಮೊದಲು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಸೋಡಿಯಂ ಬ್ಯಾಲೆನ್ಸ್ ಆಯ್ತು. ಉಳಿದಿರೋದನ್ನ ನೋಡಿ, ಆಕ್ಸಿಜನ್ ಎಷ್ಟಾಯ್ತು? 2 + 4 6 ಆಕ್ಸಿಜನ್ ಅಣುಗಳಾಯ್ತು. ಇಲ್ಲಿ ಎಷ್ಟಿದೆ? 4. ನಾನಿಲ್ಲಿ 2 ಅಂತ ಹಾಕಿದ್ರೆ ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಎಷ್ಟಾಯ್ತು? 6 ಆಕ್ಸಿಜನ್ ಆಯ್ತು. ಸೋಡಿಯಂ ಕೂಡ ಬ್ಯಾಲೆನ್ಸ್ ಆಗಿದೆ, ಸಲ್ಫರ್ ಬ್ಯಾಲೆನ್ಸ್ ಆಗಿದೆ. ಹೈಡ್ರೋಜನ್ ನೋಡಿ, ಇಲ್ಲಿ 2 + 2 4 ಹೈಡ್ರೋಜನ್ ಅಣುಗಳಿದೆ, ಇಲ್ಲೂ ಕೂಡ 4 ಹೈಡ್ರೋಜನ್ ಅಣುಗಳಿದೆ. ಆದ್ರಿಂದ ಇದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬಹುದು ಅಲ್ವಾ? ನೋಡಿ, ಇನ್ನೊಂದ್ಸಲ ಚೆಕ್ ಮಾಡಿ. 2 ಸೋಡಿಯಂ ಇದೆ, ಇಲ್ಲೂ ಕೂಡ Na2. ಹಾಗೆ ಆಕ್ಸಿಜನ್ 2 + O4 ಅಲ್ವಾ? 4 6 ಅಣುಗಳಿದೆ, ಇಲ್ಲೂ ಕೂಡ 2 + 4 6 ಅಣುಗಳಿದೆ. ಹೈಡ್ರೋಜನ್ 2 + 2 4 ಇದೆ, ಇಲ್ಲೂ ಕೂಡ 4. ಹಾಗೆ ಸಲ್ಫರ್ ಕೂಡ ಬ್ಯಾಲೆನ್ಸ್ ಆಗಿದೆ. ಈ ರೀತಿಯಾಗಿ ನಾವು ಸರಿದೂಗಿಸಿದ ಸಮೀಕರಣವನ್ನ ಬರಿಬಹುದು. 2NaOH + H2SO4 + Na2 it gives us to Na2SO4 + 2H2O. ಈ ರೀತಿಯಾಗಿ ನೀವು ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡಬೇಕು. ಮೂರನೇ ಪ್ರಶ್ನೆಯನ್ನ ನೋಡಿ. ಸೋಡಿಯಂ ಕ್ಲೋರೈಡ್ ಸಿಲ್ವರ್ ನೈಟ್ರೇಟ್ ನೊಂದಿಗೆ ವರ್ತಿಸಿದಾಗ ಸಿಲ್ವರ್ ಕ್ಲೋರೈಡ್ + ಸೋಡಿಯಂ ನೈಟ್ರೇಟ್ ಉಂಟಾಗಿದೆ. ಇಲ್ಲಿ ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡಿ. ಸೋಡಿಯಂ ಬ್ಯಾಲೆನ್ಸ್ ಇದೆ, ಕ್ಲೋರಿನ್ ಬ್ಯಾಲೆನ್ಸ್ ಆಗಿದೆ, ಸಿಲ್ವರ್ ಬ್ಯಾಲೆನ್ಸ್ ಆಗಿದೆ, NO3 ಬ್ಯಾಲೆನ್ಸ್ ಆಗಿದೆ. ಆದ್ರಿಂದ ಇದನ್ನ ಸರಿದೂಗಿಸುವ ಅಗತ್ಯ ಇಲ್ಲ. ಇದು ಆಲ್ರೆಡಿ ಏನಾಗಿದೆ? ಸರಿದೂಗಿಸ್ಕೊಂಡಿದೆ ಅಲ್ವಾ? ಇದನ್ನ ಸರಿದೂಗಿಸುವಂತ ಒಂದು ಅಗತ್ಯತೆ ಇಲ್ಲ. ನಾಲ್ಕನೇ ಪ್ರಶ್ನೆಯನ್ನ ನೋಡಿ. ಬೇರಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಉಂಟಾಗ್ತಾ ಇದೆ. ಇಲ್ಲಿ ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡಿ. ಬೇರಿಯಂ ಬ್ಯಾಲೆನ್ಸ್ ಆಗಿದೆ ಅಲ್ವಾ? ಕ್ಲೋರಿನ್ ಇಲ್ಲಿ 2 ಇದೆ, ಇಲ್ಲಿ ಒಂದೇ ಇದೆ. ಹಾಗೆ ಹೈಡ್ರೋಜನ್ ಇಲ್ಲೂ ಕೂಡ 2 ಇದೆ, ಅಲ್ಲಿ ಒಂದಿದೆ. ಸಲ್ಫೇಟ್ ಬ್ಯಾಲೆನ್ಸ್ ಆಗಿದೆ ಅಲ್ವಾ? ಆದ್ರಿಂದ ನಾನು ಏನ್ ಮಾಡ್ತೇನೆ, ಇಲ್ಲಿ ಬೇರಿಯಂ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇಲ್ಲಿ 2 ಅಂತ ಸಾರಿ, ಕ್ಲೋರಿನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನಿಲ್ಲಿ 2 ಕ್ಲೋರಿನ್ ಅಣುಗಳಾಗ್ಲಿಕ್ಕೆ 2 ಅಂತ ಹಾಕ್ತಾ ಇದ್ದೇನೆ. ಇಲ್ಲಿ ಕ್ಲೋರಿನ್ ಬ್ಯಾಲೆನ್ಸ್ ಆಯ್ತು ಅಲ್ವಾ? ಹೈಡ್ರೋಜನ್ ಇಲ್ಲಿ 2 ಇತ್ತು, ಇಲ್ಲೂ ಕೂಡ 2 ಹೈಡ್ರೋಜನ್ ಆಯ್ತು, ಬ್ಯಾಲೆನ್ಸ್ ಆಯ್ತು. ಬೇರಿಯಂ ಬ್ಯಾಲೆನ್ಸ್ ಆಗಿದೆ, ಹಾಗೆ ಆಕ್ಸಿಜನ್ ಮತ್ತೆ ಸಲ್ಫರ್ ಕೂಡ ಬ್ಯಾಲೆನ್ಸ್ ಆಗಿದೆ. ಆದ್ರಿಂದ ನಾವು ಇದನ್ನ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಹೇಳ್ಬಹುದು ಅಲ್ವಾ? ನೋಡಿ, ಈ ರೀತಿಯಾಗಿ ನೀವು ಸಮೀಕರಣವನ್ನ ಸರಿದೂಗಿಸ್ಬೇಕು. ಐದನೇ ಪ್ರಶ್ನೆಯನ್ನ ನೋಡಿ. ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವುದು ಅಥವಾ ಆಕ್ಸಿಜನ್ ಅನ್ನ ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರತಿಯೊಂದನ್ನು ಎರಡೆರಡು ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಇದೆ. ಮೊದಲನೇದಾಗಿ ಉತ್ಕರ್ಷಣವನ್ನ ವಿವರಿಸಬೇಕು ಅಲ್ವಾ? ಕಬ್ಬಿಣದ ವಸ್ತುಗಳು ಏನಾಗ್ತಾ ಇರುತ್ತೆ? ಹೊಸದಾಗಿದ್ದಾಗ ಹೊಳಿತಾ ಇರುತ್ತೆ, ಆದ್ರೆ ಕೆಲವು ಕಾಲ ಹಾಗೆ ಬಿಟ್ಟಾಗ ಅದರ ಮೇಲೆ ಕೆಂಪು ಬಣ್ಣದ ಪುಡಿಯ ಲೇಪನ ಹೊಂದುವುದನ್ನ ನಾವು ನೋಡಬಹುದು. ಇದನ್ನ ತುಕ್ಕು ಹಿಡಿಯುವಿಕೆ ಅಂತ ಕರಿತೇವೆ ಅಲ್ವಾ?
ಈ ಇನ್ನೂ ಕೆಲವು ಲೋಹಗಳು ಇದೇ ರೀತಿಯಾದಂತಹ ಒಂದು ಹೊಳಪನ್ನ ಕಳೆದುಕೊಳ್ಳುತ್ತೆ. ಉದಾಹರಣೆಗೆ ತಾಮ್ರ ಮತ್ತೆ ಬೆಳ್ಳಿಗಳು. ತಾಮ್ರದ ಮೇಲೆ ಏನಾಗತ್ತೆ, ಹಸಿರು ಬಣ್ಣದಲ್ಲಿ ಒಂದು ರೀತಿಯಾದಂತಹ ಒಂದು ಲೇಪನ ಉಂಟಾಗತ್ತೆ, ಬೆಳ್ಳಿಗೆ ಕಪ್ಪು ಬಣ್ಣದಲ್ಲಿ ಒಂದು ರೀತಿಯಾದಂತಹ ಒಂದು ಲೇಪನ ಉಂಟಾಗತ್ತೆ. ಇದು ಯಾವಾಗ ಉಂಟಾಗತ್ತೆ ಅಂದ್ರೆ, ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಇರಬಹುದು, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ಸಂಕ್ಷಾರಣಕ್ಕೊಳಗಾಗಿದೆ ಎಂದು ಹೇಳಲಾಗತ್ತೆ. ಈ ಕ್ರಿಯೆಯನ್ನ ಸಂಕ್ಷಾರಣ ಅಂತ ಕರೀತಾರೆ ಅಲ್ವಾ. ಇಲ್ಲಿ ನೋಡಿ ಉದಾಹರಣೆಯನ್ನು ಕೂಡ ಇಲ್ಲಿ ನೀವು ನೋಡಬಹುದು. ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತೆ ತಾಮ್ರದ ಮೇಲಿನ ಹಸಿರು ಲೇಪನಗಳು ಇದಕ್ಕೆ ಉದಾಹರಣೆಗಳು. ಇಲ್ಲಿ ಯಾವ ರೀತಿಯಾಗಿ ಸಂಕ್ಷಾರಣ ಉಂಟಾಗತ್ತೆ ಅದಕ್ಕೆ ಉದಾಹರಣೆಯನ್ನ ನೀವು ಬರಿಬೇಕಾಗತ್ತೆ. ನೋಡಿ ಇನ್ನೊಂದು, ಸಾರಿ, ಇಲ್ಲಿ ಉತ್ಕರ್ಷಣ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅಪಕರ್ಷಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉತ್ಕರ್ಷಣ ಮತ್ತೆ ನಾವು ಅಪಕರ್ಷಣವನ್ನ ನಾವು ಇಲ್ಲಿ ತೆಗೆದುಕೊಳ್ತಾ ಇಲ್ಲ, ಇಲ್ಲಿ ಸಂಕ್ಷಾರಣ ಅಂತ ತೆಗೆದುಕೊಳ್ತಾ ಇದ್ದೇವೆ. ಸಾರಿ, ಸಂಕ್ಷಾರಣ ಹಾಗೆ ಕಮಟುವಿಕೆ. ಆಪ್ಷನ್ ಎ ಸಂಕ್ಷಾರಣ, ಆಪ್ಷನ್ ಬಿ ಕಮಟುವಿಕೆ. ಅರ್ಥ ಆಯ್ತಾ? ಸಂಕ್ಷಾರಣ ಅಂದ್ರೆ ಏನು ಅನ್ನೋದಕ್ಕೆ ನಾವು ಉತ್ತರವನ್ನ ನೋಡಿದ್ವಿ. ಇಲ್ಲಿ ಪ್ರಶ್ನೆ ನೋಡಿ ಯಾವ ರೀತಿಯಾಗಿದೆ ಅಂತ. ಈ ಕೆಳಗಿನ ಪ್ರತಿಯೊಂದನ್ನ ಎರಡೆರಡು ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಇದೆ. ಇಲ್ಲಿ ಮೊದಲನೇದಾಗಿ ಸಂಕ್ಷಾರಣ ಅಂತ ತೆಗೆದುಕೊಳ್ಳಿ, ಎರಡನೇದಾಗಿ ಕಮಟುವಿಕೆ ಅಂತ ತೆಗೆದುಕೊಳ್ಳಿ. ಇಲ್ಲಿ ಉತ್ಕರ್ಷಣ ಮತ್ತೆ ಅಪಕರ್ಷಣವನ್ನ ನಾವು 4 ಅಂಕದ ಪ್ರಶ್ನೆಗಳಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡಿದ್ದೇವೆ, ಆದ್ರಿಂದ ಇದನ್ನ ಇಲ್ಲಿ ಡಿಸ್ಕಸ್ ಮಾಡುವ ಅಗತ್ಯ ಇಲ್ಲ ಅಂತ ಅನ್ಕೊಳ್ತೇನೆ. ಇಲ್ಲಿ ಸಂಕ್ಷಾರಣ ಮತ್ತೆ ಕಮಟುವಿಕೆ ಇದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾವು ಸಂಕ್ಷಾರಣ ಅಂದ್ರೆ ಏನು ಅಂತ ನೋಡಿದ್ವಿ, ಎರಡನೇದಾಗಿ ಕಮಟುವಿಕೆ ಅಲ್ವಾ. ಕಮಟುವಿಕೆ ಅಂದ್ರೆ ಏನಾಗತ್ತೆ, ಕೊಬ್ಬು ಮತ್ತೆ ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮಟುತ್ತವೆ, ಅಂದ್ರೆ ಸಾಮಾನ್ಯವಾಗಿ ವಾಸನೆ ಮತ್ತೆ ರುಚಿ ಬದಲಾಗತ್ತೆ. ಸಾಮಾನ್ಯವಾಗಿ ಕೊಬ್ಬು ಮತ್ತು ಎಣ್ಣೆಯನ್ನ ಹೊಂದಿರುವಂತಹ ಆಹಾರ ಪದಾರ್ಥಗಳಿಗೆ ಈ ರೀತಿಯಾದಂತಹ ಉತ್ಕರ್ಷಣವನ್ನ ತಡೆಗಟ್ಟುವಂತಹ ಒಂದು ವಸ್ತುಗಳನ್ನ ಸೇರಿಸಿರ್ತಾರೆ. ಯಾಕೆಂದ್ರೆ ಅದು ಉತ್ಕರ್ಷಣಗೊಳ್ಬಾರ್ದು, ಕಮಟುವಿಕೆಗೆ ಒಳಗೊಳ್ಬಾರ್ದು ಅನ್ನುವಂತಹ ಒಂದು ಕಾರಣದಿಂದ. ಇಲ್ಲಿ ಒಂದು ಕಮಟುವಿಕೆಗೆ ಒಂದು ಉದಾಹರಣೆ ತೆಗೆದುಕೊಳ್ಬೇಕು ಅಂದ್ರೆ, ಇಲ್ಲಿ ಕೊಬ್ಬು ಅಥವಾ ಎಣ್ಣೆಯ ಪದಾರ್ಥಗಳು ಏನಾಗತ್ತೆ, ಅವು ಸಾಮಾನ್ಯವಾಗಿ ಗಾಳಿಯಲ್ಲಿರುವಂತಹ ಒಂದು ಆಕ್ಸಿಜನ್ ಅನ್ನ ಪಡೆದುಕೊಂಡು ಏನಾಗತ್ತೆ, ಅವು ಕಮಟುವಿಕೆಗೆ ಒಳಗಾಗತ್ತೆ. ಇಲ್ಲಿ ನೋಡಿ, ಆಹಾರ ಪದಾರ್ಥಗಳನ್ನ ಗಾಳಿ ಪ್ರವೇಶಿಸಿದ ಸಂಗ್ರಾಹಕದಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನ ನಿಧಾನಗೊಳಿಸಲು ಸಹಾಯ ಮಾಡುತ್ತೆ. ಹಾಗೆ ಇಲ್ಲಿ ಒಂದು ಚಿಪ್ಸ್ ತಯಾರಕರು ಏನ್ ಮಾಡುತ್ತಾರೆ, ಚಿಪ್ಸ್ ಉತ್ಕರ್ಷಣಗೊಳ್ಬಾರ್ದು, ಅದರ ಬಾಳಿಕೆ ಹೆಚ್ಚಾಗಿ ಬರಬೇಕು, ಆ ಒಂದು ಕಾರಣಕ್ಕೆ ಆ ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನ ಹಾಯಿಸುವುದರ ಮೂಲಕ ಅದನ್ನ ತಡೆಗಟ್ತಾರೆ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. 5 ಅಂಕಗಳಿಗೆ ವಿಸ್ತಾರವಾಗಿ ಉತ್ತರವನ್ನ ಬರಿಬೇಕಾಗತ್ತೆ. ಸೊ ನಾವು ಇಷ್ಟು ಹೊತ್ತು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಪಾಠಕ್ಕೆ ಸಂಬಂಧಿಸಿದ ಹಾಗೆ 5 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ. ಥ್ಯಾಂಕ್ ಯು. ಈಗ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ 5 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆಯನ್ನ ನೋಡಿ, ಆಮ್ಲದ ದ್ರಾವಣವನ್ನ ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು ಅಂತ ಇದೆ. ನೀವಿಲ್ಲಿ ನೋಡಬಹುದು, ಆಮ್ಲವನ್ನ ಸಾರರಿಕ್ತಗೊಳಿಸಿದಾಗ ಅಂದ್ರೆ ನೀರಿನಲ್ಲಿ ಆಮ್ಲವನ್ನ ವಿಲೀನಗೊಳಿಸಿದಾಗ ಅಲ್ವಾ. ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳು ಅಂದ್ರೆ ಅವು H2O ಪ್ಲಸ್ H+ ಅಯಾನುಗಳು ಸೇರಿ ಏನಾಗಿರುತ್ತೆ, ಹೈಡ್ರೋನಿಯಂ ಅಯಾನುಗಳು ಉಂಟಾಗಿರುತ್ತೆ ಅಲ್ವಾ. ಈ ಹೈಡ್ರೋನಿಯಂ ಅಯಾನುಗಳು ಆಮ್ಲದ ಸಾರತೆಯನ್ನ ಸೂಚಿಸುತ್ತೆ. ಹೈಡ್ರೋನಿಯಂ
ಅಯಾನುಗಳ ಸಂಖ್ಯೆ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನೀವು ಎಕ್ಸ್ಪ್ಲನೇಷನ್ ಅನ್ನ ಬರಿಬೇಕಾಗತ್ತೆ. ನೋಡಿ, ಎರಡನೇ ಪ್ರಶ್ನೆಯನ್ನ ನೋಡಿ. ಸೋಡಿಯಂ ಹೈಡ್ರಾಕ್ಸೈಡ್ ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನ ವಿಲೀನಗೊಳಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು ಅಂತ ಇದೆ ಅಲ್ವಾ. ಇಲ್ಲಿ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನ, ಈಗ NaOH ದ್ರಾವಣ ಇದೆ, ಇದಕ್ಕೆ ಇನ್ನೂ ಹೆಚ್ಚಿನ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಾನೆ ಇರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಿದಾಗ ಇಲ್ಲಿ ನಾವು ಮೊದಲು ತೆಗೆದುಕೊಂಡಾಗ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತೆಗೆದುಕೊಂಡಾಗ ಇದರಲ್ಲಿ ಎಷ್ಟಿತ್ತು, ಒಂದು 50, ಜಸ್ಟ್ ಫಾರ್ ಎಕ್ಸಾಂಪಲ್ 50 OH ಮೈನಸ್ ಅಯಾನುಗಳಿತ್ತು. ಇದಕ್ಕೆ ನಾನು ಪುನಃ ಮತ್ತೆ ಯಾವುದೋ ಒಂದು ಪ್ರತ್ಯಾಮ್ಲವನ್ನ ಸೇರಿಸಿದಾಗ ಈ OH ಮೈನಸ್ ಅಯಾನುಗಳು ಏನಾಗತ್ತೆ, ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಹೆಚ್ಚಾಗತ್ತೆ ಅಲ್ವಾ. ಮತ್ತೆ 50 ಅಂತ ಇಟ್ಕೊಳ್ಳೋಣ. ಅಯಾನುಗಳ ಸಂಖ್ಯೆ ಹೆಚ್ಚಾಯ್ತು ಅಂದ್ರೆ ಏನಾಯ್ತು, OH ಮೈನಸ್ ಅಯಾನುಗಳ ಸಾರತೆ ಏನಾಗ್ತಾ ಇದೆ, ಅದು ಹೆಚ್ಚಾಗ್ತಾ ಇದೆ. ಈ ರೀತಿಯಾಗಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಎರಡನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಸಮೀಕರಣ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣವನ್ನ ಬರೆಯಿರಿ ಅಂತ ಇದೆ. ಮೊದಲನೇದಾಗಿ ನೀವು ಪದ ಸಮೀಕರಣವನ್ನ ಬರಿಬೇಕು, ನಂತರ ಅದಕ್ಕೆ ರಾಸಾಯನಿಕ ಸರಿದೂಗಿಸಿದ ಸಮೀಕರಣವನ್ನ ಬರಿಬೇಕು. ಇಲ್ಲಿ ಮೊದಲನೇದಾಗಿ ಈ ಒಂದು ಸಮೀಕರಣವನ್ನ ತೆಗೆದುಕೊಳ್ತೇನೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ, ಇಲ್ಲೇ ಬರಿತಾ ಇದ್ದೇನೆ ನಾನು, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಏನಾಗಿದೆ, ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಏನಾಗತ್ತೆ, ಸತುವಿನ ಸಲ್ಫೇಟ್ ಉಂಟಾಗತ್ತೆ. ಸತುವಿನ ಸಲ್ಫೇಟ್ ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅಲ್ವಾ. ಆಮ್ಲ ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಇಲ್ಲಿ ನೋಡಿ, ಇದರ ರಾಸಾಯನಿಕ ಸಮೀಕರಣವನ್ನ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, H2SO4 ಸತು ಹಾಗೆ ಸತುವಿನ ಸಲ್ಫೇಟ್ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ. ಇಲ್ಲಿ ಇದು ಬ್ಯಾಲೆನ್ಸ್ ಆಗಿದ್ಯಾ ಅಂತ ಚೆಕ್ ಮಾಡಬೇಕು. ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ ಅಲ್ವಾ, ಹಾಗೆ SO4 ಕೂಡ ಬ್ಯಾಲೆನ್ಸ್ ಆಗಿದೆ, ಜಿಂಕ್ ಕೂಡ ಬ್ಯಾಲೆನ್ಸ್ ಆಗಿದೆ. ಆದ್ರಿಂದ ಇದನ್ನ ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಹೇಳ್ಬಹುದು. ಎರಡನೇ ಪ್ರಶ್ನೆಯನ್ನ ನೋಡಿ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಬರಿಬೇಕು. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ನೊಂದಿಗೆ ವರ್ತಿಸಿದಾಗ ಅಂದ್ರೆ Mg ಅಂತ ಬರ್ತಿದ್ದೇನೆ, ಜಸ್ಟ್ ಮೆಗ್ನೀಷಿಯಂ ನೊಂದಿಗೆ ವರ್ತಿಸಿದಾಗ ಏನಾಗತ್ತೆ, ಮೆಗ್ನೀಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ, ಇದನ್ನ ನೀವು ಪದ ಸಮೀಕರಣವನ್ನು ಕೂಡ ಬರಿಬೇಕು. ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗತ್ತೆ ಅಲ್ವಾ, ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗತ್ತೆ, ಹಾಗೆ ಇನ್ನೊಂದು ಉತ್ಪನ್ನ ಕೂಡ ಬಿಡುಗಡೆ ಆಗತ್ತೆ ಅಲ್ವಾ. ಇದನ್ನ ನೀವು ಸಮೀಕರಣ ರೂಪದಲ್ಲಿ ಬರೆದಾಗ ಏನಾಗತ್ತೆ, ಸಮೀಕರಣ ರೂಪದಲ್ಲಿ ಬರೆದಾಗ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ. ಇಲ್ಲಿ ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡಿ. ಮೆಗ್ನೀಷಿಯಂ ಬ್ಯಾಲೆನ್ಸ್ ಆಗಿದೆ, ಕ್ಲೋರಿನ್ ಬ್ಯಾಲೆನ್ಸ್ ಆಗಿದೆ, ಬಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ ಅಲ್ವಾ. ಆದ್ರಿಂದ ನಾನು ಇಲ್ಲಿ 2HCl ಅಂತ ತೆಗೆದುಕೊಳ್ತೇನೆ. ಇಲ್ಲಿ MgCl2 ಅಂತ ಬರುತ್ತೆ.
ಮೆಗ್ನೀಷಿಯಂ ಕ್ಲೋರೈಡ್ MgCl2 ಅಲ್ವಾ? ಈ ರೀತಿಯಾಗಿ ನೀವು ಸಮೀಕರಣವನ್ನ ಸರಿದೂಗಿಸಬಹುದು. ಮೂರನೇ ಪ್ರಶ್ನೆಯನ್ನ ನೋಡಿ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಲ್ಯೂಮಿನಿಯಂ ಪುಡಿಯೊಂದಿಗೆ ವರ್ತಿಸಿದಾಗ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಲ್ಯೂಮಿನಿಯಂ ಪುಡಿಯೊಂದಿಗೆ ವರ್ತಿಸಿದಾಗ, ಇಲ್ಲಿ ನೋಡಿ ಇದನ್ನ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಂತ ಬರಿಬೇಕು. ಅಲ್ಯೂಮಿನಿಯಂ, ಹಾಗೆ ಇಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಮತ್ತು ಹೈಡ್ರೋಜನ್, ಈ ರೀತಿಯಾಗಿ ಪದ ಸಮೀಕರಣವನ್ನ ಬರ್ಕೊಂಡು ನಂತರ ರಾಸಾಯನಿಕ ಸಮೀಕರಣವನ್ನ ಬರೆದು ಬ್ಯಾಲೆನ್ಸ್ ಮಾಡಿ. ಇಲ್ಲಿ ನೋಡಿ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ ಅಲ್ವಾ? ಅಲ್ಯೂಮಿನಿಯಂ ಇಲ್ಲಿ 2 ಇದೆ, ಇಲ್ಲಿ ಒಂದೇ ಇದೆ ಅಲ್ವಾ? ಹಾಗಾದ್ರೆ ಸಲ್ಫರ್ ನೋಡಿ, ಇಲ್ಲಿ ಸಲ್ಫರ್ ಒಂದೇ ಇದೆ, ಇಲ್ಲಿ 3 ಸಲ್ಫರ್ ಅಣುಗಳನ್ನ ನೀವು ನೋಡಬಹುದು. ಇಲ್ಲಿ ಆಕ್ಸಿಜನ್ 4 ಇದೆ, ಇಲ್ಲಿ 12 ನೋಡಬಹುದು ಅಲ್ವಾ? ಆದ್ರಿಂದ ನಾವಿಲ್ಲಿ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇಲ್ಲಿ ನಾನು 3H2SO4 ಅಂತ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ 12 ಆಕ್ಸಿಜನ್ ಆಯ್ತು, ಇಲ್ಲೂ ಕೂಡ 12 ಆಕ್ಸಿಜನ್, ಹಾಗೆ 3 ಸಲ್ಫರ್ ಆಯ್ತು, ಇಲ್ಲೂ ಕೂಡ 3 ಸಲ್ಫರ್ ಅಲ್ವಾ? ಹಾಗೆ 6 ಹೈಡ್ರೋಜನ್ ಅಂತ ಇದೆ, ಇಲ್ಲಿ ನಾನು 3 ಹಾಕ್ತಾ ಇದ್ದೇನೆ, ಆದ್ರಿಂದ ಇಲ್ಲಿ 6 ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು ಅಲ್ವಾ? ಈಗ ನೋಡಿ ಅಲ್ಯೂಮಿನಿಯಂ ಇಲ್ಲಿ 2 ಇದೆ, ಇಲ್ಲಿ 2 ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ? ಈಗ ಏನಾಯ್ತು, ಇದನ್ನ ಸರಿದೂಗಿಸಿದ ಸಮೀಕರಣ ಅಂತ ನಾವು ಹೇಳ್ಬಹುದು. ನಾಲ್ಕನೇ ಪ್ರಶ್ನೆಯನ್ನ ನೋಡಿ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕಬ್ಬಿಣದ ರಜಗಳೊಂದಿಗೆ ವರ್ತಿಸಿದಾಗ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕಬ್ಬಿಣದ ರಜದೊಂದಿಗೆ ವರ್ತಿಸಿದಾಗ ಇದನ್ನ ಬರಿಬೇಕು. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕಬ್ಬಿಣದ ರಜ, ಇಲ್ಲೇನಾಗತ್ತೆ, ಕಬ್ಬಿಣದ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇದೆ. ಇದನ್ನ ಸರಿದೂಗಿಸಿದ್ಯಾ ಅಂತ ಚೆಕ್ ಮಾಡೋಣ. ಹೈಡ್ರೋಜನ್ ನೋಡಿ, ಇಲ್ಲಿ ಒಂದಿದೆ, ಇಲ್ಲಿ 2 ಹೈಡ್ರೋಜನ್ ಅಣುಗಳಿದೆ. ಕ್ಲೋರಿನ್ ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ ಅಲ್ವಾ? ಕಬ್ಬಿಣ ಸರಿಯಾಗಿದೆ, ಆದ್ರಿಂದ ಇಲ್ಲಿ ನಾನು 2 HCl ಅಂತ ಹಾಕ್ತಾ ಇದ್ದೇನೆ. ನೋಡಿ ಕ್ಲೋರಿನ್ ಕೂಡ ಬ್ಯಾಲೆನ್ಸ್ ಆಯ್ತು, ಹಾಗೆ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಗಿದೆ. ಇದನ್ನ ನಾವು ಸರಿದೂಗಿಸಿದ ಸಮೀಕರಣ ಅಂತ ಹೇಳ್ತೇವೆ. ಕೆಲವೊಂದು ಸಲ ನೀವು ಪ್ರಶ್ನೆಯನ್ನ ಕೊಟ್ಟಾಗ ಸರಿಯಾಗಿ ಪ್ರಶ್ನೆಯನ್ನ ನೋಡ್ಕೊಳ್ಳಿ, ಅಲ್ಲಿ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿರಿ, ಹಾಗೆ ಪದರೂಪದ ಸಮೀಕರಣವನ್ನ ಬರೆಯಿರಿ ಅಂತಾನು ಇರುತ್ತೆ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ರಾಸಾಯನಿಕ ಕ್ರಿಯೆ ವಿಧವನ್ನ ಬರೆಯಿರಿ ಅಂತಾನು ಕೂಡ ಕೇಳ್ತಾರೆ. ಕೇವಲ ಬ್ಯಾಲೆನ್ಸ್ ಮಾಡ್ಲಿಕ್ಕಷ್ಟೇ ಕೇಳೋದಿಲ್ಲ ಎಲ್ಲ ಸಂದರ್ಭದಲ್ಲಿ. ಆದ್ರಿಂದ ಅದನ್ನ ನೋಡಿಕೊಂಡು ಪ್ರಶ್ನೆಯನ್ನ ಸರಿಯಾಗಿ ಓದಿಕೊಂಡು ಉತ್ತರವನ್ನ ಬರಿಬೇಕು. ಮೂರನೇ ಪ್ರಶ್ನೆಯನ್ನ ನೋಡಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಮೊದಲನೇದಾಗಿ ನಾವೇನ್ ಬರಿಬೇಕು, ಆಮ್ಲಗಳು ಲೋಹದೊಂದಿಗೆ ವರ್ತಿಸಿ ಏನ್ ಮಾಡತ್ತೆ, ಲವಣ ಮತ್ತೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡತ್ತೆ ಅಲ್ವಾ? ಇಲ್ಲಿ ನೀವು ಉದಾಹರಣೆಯನ್ನ ತೆಗೆದುಕೊಳ್ಬಹುದು. ಯಾವ ಉದಾಹರಣೆಯನ್ನ ತೆಗೆದುಕೊಳ್ಬಹುದು? ಸಲ್ಫ್ಯೂರಿಕ್ ಆಮ್ಲ ಸತುವಿನೊಂದಿಗೆ ವರ್ತಿಸಿದಾಗ, ಇಲ್ಲಿ ಲೋಹ ಅಂತ ತೆಗೆದುಕೊಂಡಿದ್ದೆ ಸತುವನ್ನ, ಸತುವಿನೊಂದಿಗೆ ವರ್ತಿಸಿದಾಗ ಸತುವಿನ ಸಲ್ಫೇಟ್ ಹಾಗೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಈ ಒಂದು ಸಮೀಕರಣವನ್ನು ಬರೆದು ನೀವು ವಿವರಣೆ ಕೊಡ್ಬೇಕಾಗತ್ತೆ, ಗೊತ್ತಾಯ್ತಾ? ಹಾಗೆ ಪ್ರತ್ಯಾಮ್ಲಗಳು, ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ? ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಸೇಮ್ ಅಲ್ವಾ? ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉದಾಹರಣೆಯನ್ನ ನೀವು
ವಿವರಿಸಬೇಕು, ಸಮೀಕರಣವನ್ನ ಕೂಡ ಬರಿಬೇಕಾಗತ್ತೆ 5 ಅಂಕಕ್ಕೆ. ಸೋಡಿಯಂ ಹೈಡ್ರಾಕ್ಸೈಡ್ ಸತುವಿನೊಂದಿಗೆ ವರ್ತಿಸಿದಾಗ ಏನಾಗತ್ತೆ? ಸೋಡಿಯಂ ಜಿಂಕೇಟ್ Na ZnO4 ಅಲ್ವಾ? ಸೋಡಿಯಂ ಜಿಂಕೇಟ್ ಉಂಟಾಗತ್ತೆ. ಇಲ್ಲಿ ನೋಡಿ, ಸೋಡಿಯಂ ಜಿಂಕೇಟ್ ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅಲ್ವಾ? ಇಲ್ಲೂ ಕೂಡ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಸೋಡಿಯಂ ಜಿಂಕೇಟ್ ಅನ್ನ ನಾವು ಲವಣ ಅಂತ ಕರೆದ್ರೆ ಇದು ಅನಿಲ ಅಲ್ವಾ? ಇವುಗಳನ್ನ ನೀವು ಸರಿಯಾಗಿ ವಿವರಣೆಯನ್ನ ಕೊಡ್ಬೇಕಾಗತ್ತೆ. 4ನೇ ಪ್ರಶ್ನೆಯನ್ನ ನೋಡಿ. ಲೋಹದ ಕಾರ್ಬೋನೇಟ್ ಹಾಗೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ಯಾವ ರೀತಿಯಾಗಿ ವರ್ತಿಸುತ್ತವೆ? ಸಮೀಕರಣದೊಂದಿಗೆ ವಿವರಿಸಿ ಅಂತ ಇದೆ. ಮೊದಲನೇದಾಗಿ ಲೋಹದ ಕಾರ್ಬೋನೇಟ್, ಯಾವುದೇ ಒಂದು ಲೋಹದ ಕಾರ್ಬೋನೇಟ್ ಅನ್ನ ನೀವು ತೆಗೆದುಕೊಳ್ಬಹುದು. ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರನ್ನ ಬಿಡುಗಡೆ ಮಾಡುತ್ತವೆ. ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ಇಲ್ಲಿ ನೋಡಿ, ಸಮೀಕರಣವನ್ನ ನೋಡಿ ಯಾವ ರೀತಿಯಾಗಿ ಬರಿಬೇಕು ಅಂತ. ಸೋಡಿಯಂ ಕಾರ್ಬೋನೇಟ್, ಇಲ್ಲಿ ಇದನ್ನ ನಾವು ಏನಂತ ತೆಗೆದುಕೊಂಡಿದ್ದೇವೆ? ಮೆಟಲ್ ಕಾರ್ಬೋನೇಟ್ ಅಂದ್ರೆ ಲೋಹದ ಕಾರ್ಬೋನೇಟ್ ಅಂತ ತೆಗೆದುಕೊಂಡಿದ್ದೇವೆ. ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ, ಸೋಡಿಯಂ ಕ್ಲೋರೈಡ್ ಅನ್ನುವಂಥದ್ದು ಲವಣ, ನೀರು ಹಾಗೂ ಅನಿಲವನ್ನ ಬಿಡುಗಡೆ ಮಾಡಿದೆ ಅಲ್ವಾ? ಈ ಅನಿಲವನ್ನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯಾವುದ್ರ ಮೂಲಕ ಹಾಯಿಸಿದಾಗ? ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಅಲ್ಲಿ ಏನು ಉಂಟಾಗತ್ತೆ? ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗತ್ತೆ, CaCO3 ಅಲ್ವಾ? ಇಲ್ಲಿ ನೋಡಿ, ಇದನ್ನ ಕಾರ್ಬನ್ ಡೈಆಕ್ಸೈಡ್ ಅನ್ನ ನೀವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಯಿಸಿದಾಗ, ಸುಣ್ಣದ ತಿಳಿನೀರಿನೊಂದಿಗೆ ಹಾಯಿಸಿದಾಗ ಅಲ್ಲಿ ಏನು ಉಂಟಾಗತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗತ್ತೆ ಅಲ್ವಾ? ಇದನ್ನ ನಾವು ಬಿಳಿಯ ಪ್ರಕ್ಷೇಪ ಅಂತ ಕರಿತೇವೆ. ಇದನ್ನು ಕೂಡ ಮತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೂಲಕ ಏನ್ ಮಾಡಬಹುದು? ಇನ್ನೂ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಯಿಸಬಹುದು. ನೀವು ಇದಿಷ್ಟು ಸಮೀಕರಣವನ್ನ ಬರಿಬಹುದು. ಹಾಗೆ 2ನೇ ಪ್ರಶ್ನೆಯನ್ನ ನೋಡಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗಳು ಅಂದ್ರೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ಯಾವ ರೀತಿಯಾಗಿ ವರ್ತಿಸುತ್ತೆ ಅಲ್ವಾ? ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಅವು ಕೂಡ ಲವಣ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಉಂಟು ಮಾಡುತ್ತೆ. ಈ ರೀತಿಯಾಗಿ ನೀವು ಸಮೀಕರಣವನ್ನ ಬರೆದು ಅದಕ್ಕೆ ಉತ್ತರವನ್ನ ಬರಿಬೇಕಾಗತ್ತೆ. ಇಲ್ಲಿ ನಾನು ಶಾರ್ಟ್ ಆಗಿ ನಿಮ್ಗೆ ಕೊಟ್ಟಿದ್ದೇನೆ. ಇದನ್ನ ನೀವು 5 ಅಂಕಕ್ಕೆ ಬರಿಬೇಕಾದ್ರೆ ತುಂಬಾ ವಿವರವಾಗಿ ಉತ್ತರವನ್ನ ಬರಿಬೇಕಾಗತ್ತೆ. 5ನೇ ಪ್ರಶ್ನೆಯನ್ನ ನೋಡಿ. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ ಹಾಗೂ ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲದ ವರ್ತನೆಯನ್ನ ವಿವರಿಸಿ ಅಂತ ಇದೆ. ಇಲ್ಲಿ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳು ಯಾವ ರೀತಿಯಾಗಿ ವರ್ತಿಸುತ್ತೆ ಅಲ್ವಾ? ಲೋಹೀಯ ಆಕ್ಸೈಡ್ಗಳು, ಯಾವುದೇ ಲೋಹದ ಆಕ್ಸೈಡ್ ಅನ್ನ ತೆಗೆದುಕೊಳ್ಳಬಹುದು ನೀವು. ತಾಮ್ರದ ಆಕ್ಸೈಡ್, HCl ಆಮ್ಲ, ಇವು ತಾಮ್ರದ ಕ್ಲೋರೈಡ್ ಅನ್ನ ಉಂಟು ಮಾಡ್ತಾ ಇದೆ ಅಲ್ವಾ? CuCl2 + H2O ನೀರನ್ನ ಉಂಟು ಮಾಡ್ತಾ ಇದೆ. ಇಲ್ಲಿ ನೋಡಿ, ಸಮೀಕರಣವನ್ನ ಬರಿಬೇಕಾಗತ್ತೆ. ತಾಮ್ರದ ಆಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿದಾಗ ತಾಮ್ರದ ಕ್ಲೋರೈಡ್ ಮತ್ತೆ ನೀರನ್ನ ಉಂಟು ಮಾಡ್ತಾ ಇದೆ. ಅಂದ್ರೆ ಲೋಹದ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತೆ ನೀರನ್ನ ಉಂಟು ಮಾಡುತ್ತವೆ. ಈ ರೀತಿಯಾಗಿ ಉತ್ತರವನ್ನ ಬರಿಬೇಕಾಗತ್ತೆ. ಹಾಗೆ ಇನ್ನೊಂದು ನಿಮ್ಗೆ ಹೋಮ್ವರ್ಕ್ ಆಗಿ ತೆಗೆದುಕೊಳ್ಳಿ.
ಲೋಹದ ಆಕ್ಸೈಡ್ ಅನ್ನ ತೆಗೆದುಕೊಂಡಿದ್ದೇವೆ ಅಲ್ವಾ? ಹಾಗೆ ಅಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲಗಳೊಂದಿಗೆ ಯಾವ ರೀತಿಯಾಗಿ ವರ್ತಿಸುತ್ತೆ ಅಲ್ವಾ? ನೀವು ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಳ್ಬಹುದು. ಕಾರ್ಬನ್ ಡೈಆಕ್ಸೈಡ್ ಒಂದು ಅಲೋಹೀಯ ಆಕ್ಸೈಡ್. ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತೆಗೆದುಕೊಳ್ಬಹುದು ಅಲ್ವಾ? ಈ ಒಂದು ರಾಸಾಯನಿಕ ಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಇದನ್ನ ನಾನು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಲ್ವಾ? ಯಾವ ರೀತಿಯಾಗಿ ಉದಾಹರಣೆಯ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ಕ್ಲಾಸ್ ಅನ್ನ ನೋಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕಿ. ಇದನ್ನ ನೀವು ಹೋಮ್ವರ್ಕ್ ಆಗಿ ತೆಗೆದುಕೊಳ್ಳಿ, ಆಯ್ತಾ? ಥ್ಯಾಂಕ್ ಯು.